ಎಲ್ರಿಗೂ ನಮಸ್ಕಾರ. ನಾನಿವತ್ತು ಭಗರ್ ಅಂತ ಮಾಡಿ ತೋರಿಸ್ತಾ ಇದ್ದೀನಿ. ಭಗರ್ ಅಂದ್ರೆ ಸಾಬುದಾನೆಗೆನೆ ನಾವು ಈ ಭಗರ್ ಅಂತೀವಿ. ಸಾಬುದಾನೆ ಕಿಚಡಿ ಅಂತಾರೆ ಒಬ್ಬೊಬ್ರು, ಇಲ್ಲಾಂದ್ರೆ ನಾವು ನಮ್ ಕಡೆ ಎಲ್ಲ ಭಗರ್ ಅಂತೀವಿ. ಇದರಲ್ಲಿ 2 ತರ ಇರುತ್ತೆ ಸಾಬುದಾನೆಯಲ್ಲಿ, ಅಂದ್ರೆ ಸಬ್ಬಕ್ಕಿ. ಅದ್ರಲ್ಲಿ 2 ತರ ಇರುತ್ತೆ. ನಾನು ಇದ್ರಲ್ಲಿ ಚಿಕ್ಕದ್ ಬರುತ್ತೆ ನೋಡಿ, ಅದನ್ನ ತಗೊಂಡಿದ್ದೀನಿ. ಈ ಚಿಕ್ಕ ಸಾಬುದಾನೆ ಆದ್ರೆ, ಸಬ್ಬಕ್ಕಿ ಆದ್ರೆ ಇದು ಇನ್ಸ್ಟೆಂಟ್ ಮಾಡ್ಬೋದು. ಇನ್ನೊಂದು ದಪ್ಪ ಬರುತ್ತೆ ನೋಡಿ, ಅದಾದ್ರೆ ಒಂದು 4 ಇಂದ 5 ಅವರ್ಸ್ ನೆನೆಸ್ಬೇಕಾಗತ್ತೆ. ಅದಕ್ಕೆಲ್ಲ ಮೊದಲೇ ಪ್ರಿಪೇರ್ ಮಾಡಿ ಇಟ್ಕೋಬೇಕಾಗತ್ತೆ. ಇದಾದ್ರೆ ಇನ್ಸ್ಟೆಂಟ್. ನಾನು ಇಲ್ಲಿ ಸಣ್ಣ ಸಾಬುದಾನೆಗೆ ಫಸ್ಟ್ ಅದನ್ನ ಸ್ವಲ್ಪ ನೀರ್ ಹಾಕಿ ತೊಳ್ಕೊತಾ ಇದ್ದೀನಿ. ತೊಳೆದಾದ್ಮೇಲೆ ಇದಕ್ಕೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕ್ಬಿಟ್ಟು 2 ನಿಮಿಷ ನೆನೆಸ್ತೀನಿ. 2 ನಿಮಿಷಕ್ಕಿಂತ ಜಾಸ್ತಿ ನೆನ್ಸಂಗಿಲ್ಲ ಇದನ್ನ. 2 ಅಂದ್ರೆ 2 ನಿಮಿಷ ನೆನೆಸ್ಬೇಕು. 2 ನಿಮಿಷಕ್ಕಿಂತ ಜಾಸ್ತಿ ನೆನೆಸಿದ್ರೆ ಮೆತ್ತಗಾಗತ್ತೆ. ನಾನು ತೋರಿಸ್ತೀನಿ ನೋಡಿ. ಈಗ 2 ನಿಮಿಷ ಆಗಿದೆ ನಾನು ನೆನೆಯಕ್ಕಿಟ್ಟು. ಇದನ್ನ ನೀರ್ ತೆಗೆದು ಬಿಡ್ತೀನಿ. ಯಾರಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದನ್ನೀಗ ಬಸ್ಕೊಂಡ್ ಬಂದಿದ್ದೀನಿ, ಅಂದ್ರೆ ನೀರ್ ತೆಗ್ದಿದ್ದೀನಿ. ಇದನ್ನೀಗ ಒಂದು ಪ್ಲೇಟ್, ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಇಡ್ತೀನಿ ಇದನ್ನ. ಅಷ್ಟರಲ್ಲಿ ಅದು ಫುಲ್ ನೆನ್ಬಿಡುತ್ತೆ, ಚೆನ್ನಾಗಿ ನೆನ್ಕೊಳುತ್ತೆ. ನಾನು ಸ್ವಲ್ಪ ಇಲ್ಲಿ ಶೇಂಗಾನ ಹುರ್ಕೋತಾ ಇದ್ದೀನಿ. ಮೇನ್ ಅಂದ್ರೆ ಈ ಶೇಂಗಾ, ಆಮೇಲೆ ಇದರದ್ದೇ ಪೌಡರ್ ಬೇಕಾಗತ್ತೆ. ನಾನು ಇಲ್ಲಿ ಓವನ್ ಅಲ್ಲಿ ಸ್ವಲ್ಪ ರೋಸ್ಟ್ ಮಾಡೋಣ ಅಂತ ಓವನ್ ಅಲ್ಲಿ ಇಡ್ತಾ ಇದ್ದೀನಿ. ಟೈಮ್ ಸೆಟ್ ಮಾಡಿಬಿಟ್ರೆ ಅದ್ರ ಕೆಲಸ ಇರಲ್ಲ ಅಂತ, ಅದ್ರ ಬದಲಿ ನಾನು ಬೇರೆ ಕೆಲಸ ಮಾಡ್ಕೋಬಹುದು ಅಂತ ಓವನ್ ಅಲ್ಲಿ ಹುರಿತಾ ಇದ್ದೀನಿ. ಓವನ್ ಅಲ್ಲಿ ಯಾವ ತರ ರೋಸ್ಟ್ ಮಾಡೋದು ಅಂತ ಏನಾದ್ರೂ ಬೇಕಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಯಾವ ತರ ಇದನ್ನ ಸೆಟ್ಟಿಂಗ್ ಮಾಡೋದು, ಆಮೇಲೆ ಯಾವ ತರ ಕಡಲೆ ಬೀಜನ ಹುರಿಯೋದು ಅಂತ ನಾನು ಹೇಳ್ಕೊಡ್ತೀನಿ. ಓವನ್ ಅಲ್ಲಿ ಹುರಿಯೋದ್ರಿಂದ ಸ್ವಲ್ಪ ಕೆಲ್ಸನೂ ಹಗುರ ಆಗುತ್ತೆ. ಆಮೇಲೆ ಅದನ್ನ ಯಾವಾಗ್ಲೂ ಕೈ ಆಡಿಸ್ತಾ ಇರ್ಬೇಕು ಅಂತಾನು ಏನಿರಲ್ಲ, ಅದು ತನ್ನ ಪಾಡಿಗೆ ಆಗ್ತಾ ಇರುತ್ತೆ. ನಾನಿಲ್ಲಿ ಸ್ವಲ್ಪ ಹಸಿ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು ಆಲೂಗಡ್ಡೆನ ಸಿಪ್ಪೆ ತೆಗೆದು ಕಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕರಿಬೇವು. ಯಾರಾದ್ರೂ ಶಿವರಾತ್ರಿ ಫಾಸ್ಟಿಂಗ್ ಇದ್ದವ್ರಿಗೆ ಈ ತರ ನಾವು ಮಾಡ್ತೀವಿ. ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಮಾಡ್ಕೋಬೇಕಂದ್ರೆ ಈರುಳ್ಳಿ ಎಲ್ಲಾನು ಹಾಕೋಬಹುದು, ಅವಾಗ್ಲೂ ಚೆನ್ನಾಗಿರುತ್ತೆ. ಈರುಳ್ಳಿ ಎಲ್ಲ ಹಾಕಿದ್ರು ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಈ ಸಾಬುದಾನೆಗೆ. ನೋಡಿ, ಈಗ ರೋಸ್ಟ್ ಆಗಿದೆ, ಕಡಲೆ ಬೀಜ ಎಲ್ಲ ರೋಸ್ಟ್ ಆಗಿದೆ. ಇದ್ರದ್ದು ಸಿಪ್ಪೆ ತೆಗಿತೀನಿ. ಶಿವರಾತ್ರಿ ದಿನ ಉಪವಾಸ ಇರ್ತೀವಿ. ಯಾರಾದ್ರೂ ನಿರಾಹಾರ ಉಪವಾಸ ಮಾಡ್ತೀನಿ ಅಂದ್ರೆ ಮಾಡ್ತಾ ಇರ್ತೀವಿ. ಇಲ್ಲ ಸ್ವಲ್ಪ ಏನಾದ್ರೂ ಲೈಟ್ ಆಗಿ ತಿಂತೀವಿ ಅಂದಾಗ ನಾವು ಈ ಸಾಬುದಾನೆ ಒಗ್ಗರಣೆನ ಮಾಡ್ಕೊಡ್ತೀವಿ. ಅದಕ್ಕೆ ನಾನು ಇದಕ್ಕೆ ಈರುಳ್ಳಿ ಹಾಕ್ತಾ ಇಲ್ಲ ಇವತ್ತು. ನೋಡಿ, ಒಂದು ಅರ್ಧ ಗಂಟೆ ಆಗಿದೆ. ಅರ್ಧ ಗಂಟೆ ಆದ್ಮೇಲೆ ಅದು ಉದ್ರಕ್ಕೆ ಚೆನ್ನಾಗಾಗಿದೆ ನೆಂದು. ಈಗ ಈ ಕಡಲೆ ಬೀಜ ಇರುತ್ತಲ್ಲ, ಇದನ್ನ ಸ್ವಲ್ಪ ಮಿಕ್ಸಿನಲ್ಲಿ ಪೌಡರ್ ಮಾಡ್ತೀನಿ. ಅಂದ್ರೆ ತೀರಾ ನೈಸಾಗೇನು ಮಾಡಂಗಿಲ್ಲ, ಸ್ವಲ್ಪ ತರಿಯಾಗಿರ್ಬೇಕು ಇದ್ರ ಪೌಡ್ರು. ಈ ಸಾಬುದಾನೆ ಮಹಾರಾಷ್ಟ್ರದಲ್ಲಿ ತುಂಬಾ ಫೇಮಸ್. ಯಾಕಂದ್ರೆ ಅವರು ಪ್ರತಿ ಉಪವಾಸ ಇದ್ದಾಗ ಇದನ್ನ ಮಾಡಿ ತಿಂತಾನೆ ಇರ್ತಾರೆ. ಉಪವಾಸಕ್ಕೆ ಅಂತಾನೆ ಇದನ್ನ ಮಾಡ್ತಾರೆ ಸಾಬುದಾನೆನ. ನೋಡಿ, ಈಗ ತೋರಿಸ್ತೀನಿ, ಹತ್ರದಿಂದ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉದ್ರಕ್ಕಾಗಿದೆ. ಇದಕ್ಕೆ ನಾನೀಗ ಕಡಲೆ ಬೀಜ ಪೌಡ್ರು, ಸ್ವಲ್ಪ ಉಪ್ಪು 2 ಹಾಕಿ ಮಿಕ್ಸ್ ಮಾಡಿ ಇಟ್ಕೋತೀನಿ. ಫಸ್ಟೇ ಮಿಕ್ಸ್ ಮಾಡಿ ಇಟ್ಕೋಬೇಕು, ಅಂದ್ರೆ ನಿಮ್ಗೆ ಒಗ್ಗರಣೆ ಮಾಡುವಾಗ ಅಂಟಂಟ್ ಆಗಲ್ಲ ಇದು. ಇಲ್ಲಾಂದ್ರೆ ಸ್ವಲ್ಪ ಒಗ್ಗರಣೆ ಮಾಡ್ಬೇಕಾದ್ರೆ ಅಂಟಂಟ್ ಆಗುತ್ತೆ. ಸ್ವಲ್ಪನೇ ಎಣ್ಣೆ ಸಾಕು, ಜಾಸ್ತಿನೂ ಹಾಕ್ಬಾರ್ದು. ಸಾಸಿವೆ, ಸ್ವಲ್ಪ ಇಂಗು, ಹಸಿಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಕಡಲೆ ಬೀಜ ಹಾಕೋತೀನಿ. ಆಮೇಲೆ ಸ್ವಲ್ಪ ಆಲೂಗಡ್ಡೆ, 1 ಆಲೂಗಡ್ಡೆ ಹಾಕೊಂಡಿದ್ದೀನಿ. ಆಲೂಗಡ್ಡೆನೂ ಬೇಡ ಅಂತಂದರು ಬರೀ ಹಸಿಮೆಣಸಿನ್ಕಾಯಿ, ಕರಿಬೇವು ಸಾಕಾಗುತ್ತೆ. ಅಷ್ಟೇ ಇದರದ್ದು ಒಗ್ಗರಣೆ, ಇನ್ನೇನು ಜಾಸ್ತಿ ಇರಲ್ಲ. ಆಲೂಗಡ್ಡೆ ಬೇಯಲಿ ಅಂತ 1-2 ನಿಮಿಷ ಅದನ್ನ ಲಿಡ್ ಕ್ಲೋಸ್ ಮಾಡಿ ಇಟ್ಟಿದೆ. ಈಗ ಆಲೂಗಡ್ಡೆ ಸ್ವಲ್ಪ ಎಲ್ಲ ಬೆಂದಿದೆ. ಆಗ್ಲೇ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಸಾಬುದಾನೆನ ಇದಕ್ಕೆ ಹಾಕೋತಾ ಇದ್ದೀನಿ. ಇದಕ್ಕೆ ಹಾಕಿ ಸ್ವಲ್ಪ ಕಲಸ್ಬಿಟ್ಟು 1-2 ನಿಮಿಷ ಮತ್ತೆ ಇದನ್ನ ಲಿಡ್ ಕ್ಲೋಸ್ ಮಾಡಿ ಇಡ್ತೀನಿ. ಅವಾಗ ಅದು ಸಾಬುದಾನೆ ಎಲ್ಲ ಬೆಂದ್ಬಿಡುತ್ತೆ. ಈ ಒಗ್ಗರಣೆ ಮಾಡ್ಬೇಕಾದ್ರೆ ಸ್ವಲ್ಪ ತಳ ದಪ್ಪ ಇರೋ ಪಾತ್ರೆನೇ ಬೇಕಾಗುತ್ತೆ, ಇಲ್ಲ ಅಂದ್ರೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ ಕೆಳಗಡೆ. ಈಗ ನಾನು ಇದಕ್ಕೆ ಸ್ವಲ್ಪ ಸಾಲ್ಟ್ ನೋಡಿದೆ, ಸ್ವಲ್ಪ ಸಾಲ್ಟ್ ಕಡಿಮೆ ಇದೆ ಅಂತ ಸ್ವಲ್ಪ ಸಾಲ್ಟು, ಸ್ವಲ್ಪ ಸಕ್ಕರೆ ಬೇಕಂದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಬೇಡ. ಆಮೇಲೆ ಇನ್ನೂ ಸ್ವಲ್ಪ ಮಿಕ್ಕಿರೋ ಕಡಲೆ ಬೀಜ ಪೌಡ್ರು ಹಾಕೋತಾ ಇದ್ದೀನಿ. ಸಾಬುದಾನೆನ ಬೆಂದಿದೆ ಅಂತ ಹೇಗೆ ತಿಳ್ಕೊಳ್ಳೋದಂದ್ರೆ, ಇದು ನೋಡಕ್ಕೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಕಾಣಿಸುತ್ತೆ. ಫಸ್ಟಿಗೆಲ್ಲ ವೈಟ್ ಇರುತ್ತಲ್ಲ, ಅದೆಲ್ಲ ವೈಟ್ ಎಲ್ಲ ಬೆಂದು ಟ್ರಾನ್ಸ್ಪರೆಂಟ್ ತರ ಕಾಣಿಸ್ತಾ ಇರುತ್ತೆ, ಅವಾಗ ಇದಾಗಿದೆ ಅಂತ. ಸಾಬುದಾನೆ ಒಗ್ಗರಣೆ ಮಾಡೋದನ್ನೇ ಒಂದು ಟಾಸ್ಕ್ ಆಗಿರುತ್ತೆ ಒಬ್ಬೊಬ್ರಿಗೆ. ಯಾಕಂದ್ರೆ ಉದ್ರಕ್ ಮಾಡೋದು ಕಷ್ಟನೇ ಇದು. ಈ ತರ ಉದ್ರೋದಕ್ಕೆ ನಿಮ್ಗೆ ನಾನ್ ತೋರಿಸಿರೋ ತರ ಮಾಡಿದ್ಮೇಲೂ ನಿಮ್ಗೆ ಬರ್ಲಿಲ್ಲ ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಇನ್ನೂ ಒಂದು ಮೆಥಡ್ ಅಲ್ಲಿ ನಾನು ತೋರಿಸ್ತೀನಿ, ಅದು ಇನ್ನೂ ಈಸಿ ಇದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.